ಇನ್ನು ನಾಡಹಬ್ಬ ದಸರಾ ಆಚರಣೆಗೆ ಸಿಎಂ ಡಿಕೆ ಶಿವಕುಮಾರ್ ಸಿದ್ಧತೆಯನ್ನು ಆರಂಭ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಮೈಸೂರು ಭಾಗದ ಜನಪ್ರತಿನಿಧಿಗಳು ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ. ಈ ಬಾರಿ ಮಳೆಯ ಕೊರತೆ ಇರೋದ್ರಿಂದ ಸರಳವಾಗಿ ದಸರಾ ಆಚರಣೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಲಹೆ ಕೊಟ್ಟರು. ಆದರೆ ಕಿಂಚಿತ್ ಕಾಸು ಉಳಿಸೋದಕ್ಕೆ ಸರಳ ದಸರಾ ಬೇಡ, ವಿಜೃಂಭಣೆಯಿಂದಲೇ ಆಚರಿಸೋಣ ಅಂತ ಸಿಎಂ ಸೂಚನೆ ಕೊಟ್ಟರು. ಇನ್ನು ಅಕ್ಟೋಬರ್ 11ರಂದು ಚಾಮುಂಡಿ ಬೆಟ್ಟದಲ್ಲಿ ದಸರಾ ಉದ್ಘಾಟನೆ ಆಗಲಿದ್ದು, ದಸರಾ ಉದ್ಘಾಟಕರನ್ನು ನಿರ್ಣಯಿಸುವ ಅಧಿಕಾರವನ್ನು ಸಿಎಂಗೆ ನೀಡಲಾಗಿದೆ. ಈ ಬಾರಿ ಆಗಸ್ಟ್ 26ರಂದು ಗಜಪಯಣ ಆರಂಭವಾಗಲಿದ್ದು, ಅಕ್ಟೋಬರ್ 11ರಂದು ದಸರಾ ಉದ್ಘಾಟನೆ, ಅಕ್ಟೋಬರ್ 21ಕ್ಕೆ ವಿಜಯದಶಮಿ ದಿನ ಮಧ್ಯಾಹ್ನ 4:10ಕ್ಕೆ ಮೀನ ಲಗ್ನದಲ್ಲಿ ಜಂಬೂ ಸವಾರಿ ನಡೆಯುತ್ತೆ. ಇನ್ನು ಮೊದಲ ಬಾರಿಗೆ ಮೈಸೂರು ದಸರಾದಲ್ಲಿ ಕಂಬಳ ಆಯೋಜನೆ ವಿಚಾರದಲ್ಲಿ ಚರ್ಚೆ ಆಗಿದೆ. ಆದರೆ ದಸರಾ ಆಚರಣೆಯಲ್ಲಿ ಕಂಬಳ ಆಯೋಜನೆಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಆಕ್ಷೇಪಿಸಿ, ನಮ್ಮ ದಸರಾ ಆಚರಣೆ ನಡುವೆ ಬೇರೆಯದ್ದನ್ನು ಯಾಕೆ ತರ್ತೀರಾ ಅಂತ ಕೇಳಿದ್ದಾರೆ. ಈ ಮಧ್ಯೆ ಪುತ್ತೂರು ಶಾಸಕ ಅಶೋಕ್ ರೈ ಪ್ರತಿಕ್ರಿಯಿಸಿ, ಸಿದ್ಧತೆ ಮಾಡ್ಕೊಳ್ಳಿ ಅಂತ ಸಿಎಂ ಹೇಳಿದ್ದಾರೆ. ಜುಲೈ 15ರಿಂದಲೇ ಸಿದ್ಧತೆ ಮಾಡ್ತೀವಿ, ಜಾಗ ನೋಡ್ಕೊಂಡು ಬಂದಿದ್ದೀವಿ, 1 ತಿಂಗಳು ಮೊದಲೇ ಟ್ರಯಲ್ ಮಾಡ್ತೀವಿ, ರಾಜಮನೆತನಕ್ಕೂ ಕೋಣಗಳಿಗೂ ಸಂಬಂಧ ಇದೆ ಅಂತ ಸಮರ್ಥನೆ ಕೊಟ್ಟಿದ್ದಾರೆ. ಸಂಬಂಧ ಇದೆ, ಹಿಂದೆ ನಮ್ಮ ಹತ್ರ ಇರೋದು ಕುದುರೆಗಳಿಗೆ. ಮತ್ತೆ ನಮ್ಮ ಗಜಪೂಜೆ 26 ಆಗಸ್ಟ್ 10 ಗಂಟೆಗೆ ನಡೆಸಲು ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ. ದಸರಾ ಮಹೋತ್ಸವದ ಉದ್ಘಾಟನೆ ಮೈಸೂರು ಮಹಾರಾಜರು ದಸರಾವನ್ನು ಆರಂಭಿಸಿದರು. ಆ ದಸರಾ ಅದ್ರ ಪರಂಪರೆ ಏನು ನಡ್ಕೊಂಡು ಬರ್ತಾ ಇದೆ, ಹಾಗೆ ಸಾಂಪ್ರದಾಯಿಕವಾಗಿ ಶಾಸ್ತ್ರೋಕ್ತವಾಗಿ ಇಲ್ಲೊಂದಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾಯಿದ್ದೀವಿ. ಮೈಸೂರಲ್ಲಿ ಸಾಕಷ್ಟು ವಿವಿಧತೆ ಮೈಸೂರು ದಸರಾಕ್ಕಿದೆ. ಹಾಗಾಗಿ ಮೈಸೂರು ದಸರಾಕ್ಕೆ ಇನ್ನೆಲ್ಲಿಂದಲೋ ಏನೋ ತಂದು ಅದಕ್ಕೆ ಸೇರಿಸಬೇಕಾದ ಅಗತ್ಯತೆ ಇಲ್ಲ ಅಂತ ಜಾಗವನ್ನೆಲ್ಲ ನೋಡಿ ಬಂದಿದ್ದೀವಿ. ರಾಜಮನೆತನಕ್ಕೂ ಈ ಕೋಣೆಗಳಿಗೂ ಸಂಬಂಧ ಇದೆ ವಿಚಾರವನ್ನು ಹೇಳಿದ್ದೀನಿ. ಬಟ್ ಅವ್ರು ಏನು ವಿರೋಧವನ್ನು ವ್ಯಕ್ತಪಡಿಸಲಿಲ್ಲ. ಕರ್ನಾಟಕದ ಒಂದು ಸಾಂಸ್ಕೃತಿಕ ಕ್ರೀಡೆ, ಇದನ್ನು ತೋರಿಸುವಲ್ಲಿ ಏನು ತಪ್ಪಿಲ್ಲ. ಕೋಣೆಗಳನ್ನು ತಂದುಬಿಟ್ಟು ದಯವಿಟ್ಟು ಇಂಥವೆಲ್ಲ ಪ್ರಯತ್ನಗಳನ್ನು ಮಾಡಬೇಡಿ. ಯಾಕೆ ಅಂತಂದರೆ ಆಯಾ ಭಾಗಗಳಲ್ಲಿರುವಂಥ ಆಯಾ ಸೊಗಡುಗಳನ್ನು ನೋಡೋದೇ ಚೆಂದ. ಕರಾವಳಿ ಭಾಗದಲ್ಲಿ ಕರಾವಳಿಯ ವೈಶಿಷ್ಟ್ಯತೆಗಳಿರುವಂಥದ್ದನ್ನೇ ನೋಡಬೇಕು. ಉತ್ತರ ಕರ್ನಾಟಕಕ್ಕೆ ಹೋದಾಗ ಉತ್ತರ ಕರ್ನಾಟಕದ ವೈಶಿಷ್ಟ್ಯತೆಗಳನ್ನೇ ನೋಡಬೇಕು. ಹಳೆ ಮೈಸೂರು ಭಾಗಕ್ಕೆ ಬಂದರೆ ಹಳೆ ಮೈಸೂರದ್ದೇ ನೋಡಬೇಕು. ಕಾರ ಹುಣ್ಣಿಮೆ ಸಂದರ್ಭದಲ್ಲಿ ಈಗ ರೀಸೆಂಟಾಗಿ ಎತ್ತುಗಳನ್ನು ಓಡಿಸುವಂಥದ್ದು ನಮ್ಮಲ್ಲಿ ನಡೆಯುತ್ತೆ. ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮಲ್ಲಿ ತುಂಬ ಅದ್ಭುತವಾಗಿರುತ್ತೆ. ನೋಡೋಕ್ಕೆ ಎಲ್ಲೆಲ್ಲಿಂದನೇ ಬರ್ತಾರೆ. ಈ ಕಂಬಳ ಅಲ್ಲಿಗೆ ನೋಡೋಕ್ಕಂತಲೇ ಹೋಗ್ತಾರೆ. ಯಾಕೆ ಎಲ್ಲ ತಂದು ಒಟ್ಟು ಕಡೆಗೆ ಹಾಕಿ ಎಲ್ಲ ನಿಮಗೆ ಒಂದೇ ಬೆಂಗಳೂರಲ್ಲೇ ಸಿಕ್ಬಿಟ್ರೆ ಜನ ಯಾಕೆ ಬೇರೆ ಕಡೆ ಹೋಗ್ತಾರೆ? ಅರ್ಥನೇ ಆಗ್ತಿಲ್ಲ ನಿಮಗೆ. ಯಾರು ಇಂಥವೆಲ್ಲ ಮಾಹಿತಿ ಕೊಡ್ತಾರೆ? ಯಾಕೆ ಇಂಥವೆಲ್ಲ ಪ್ರಯತ್ನ? ಇರೋದನ್ನ ನೆಟ್ಟಿಗೆ ನಡೆಸ್ರಪ್ಪ, ಅದನ್ನೇ ನೆಟ್ಟಿಗೆ ನಡ್ಸೋಕ್ಕಾಗಲ್ಲ ನಿಮಗೆ, ಅದನ್ನೇ ನೋಡೋಕ್ಕಾಗಲ್ಲ ಜನಕ್ಕೆ. ಒಂದು ದಿನಕ್ಕೆ ಹೋಗಿ ಬಂದರೆ ಇಡೀ ದಸರಾ ಎಲ್ಲ ನೋಡ್ಕೊಂಡು ಬರೋಷ್ಟು ಟೈಮ್ ಆಗೋದಿಲ್ಲ. ಅದರಲ್ಲಿ ಬೇರೆ ಅವ್ನು ಇಡ್ತಾ ಇದ್ದೀರಾ, ಏನೇನೋ ಮಾಡ್ತೀರಾ ಮಾಡಿ.